ನನ್ನ ವಿರುದ್ಧ ಎಲ್ಲ ಸೇರಿ ಪ್ಲಾನ್ ಮಾಡಿ ಮಾಡ್ತಾ ಇರೋದು ಸರ್. ಯಾಕೆಂದ್ರೆ ನಾನೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಲೋಕಾಯುಕ್ತಕ್ಕೂ ಹಾಕಿದ್ದೀನಿ. ಜೋರಾಗಿ ಮಾತಾಡಿದ್ದೀನಿ, ಒಪ್ಕೊಳ್ತೀನಿ, ಅದಕ್ಕೇನಿಲ್ಲ. ಅದು ಬಿಟ್ಟು ಹೊಲಿಯೋದು ಅವೆಲ್ಲ ಇಲ್ಲ ಸರ್. ಏನೋ ನಿಮ್ಮಲ್ಲಿ ಆರೋಪ ಮಾಡ್ತಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದಕ್ಕೆ ಸತ್ಯಕ್ಕೆ ದೂರು. ಇಲ್ಲಿ ಏನಂತಂದ್ರೆ ಇವರು ದ್ವೇಷ ಕಾಡ್ತಾ ಇರೋದು. ಇದು ಏನಕ್ಕೆ ಅಂದರೆ ನಾನು ಅವ್ರ ಮೇಲೆ ಲೋಕಾಯುಕ್ತಕ್ಕೆ ನಾನು ಹಾಕಿದ್ದೀನಿ, 2023 ಹಾಕಿರೋದು. ಆಮೇಲೆ ಅದಕ್ಕೋಸ್ಕರನೇ ಅವರು ನನಗೆ ಈ ಥರ ಕಿರುಕುಳ ಕೊಡ್ತಾ ಇರೋದು. ಆಮೇಲೆ ಪರ್ಸೆಂಟೇಜು ಅವ್ರ ಹತ್ರ ವಿಡಿಯೋ ದಾಖಲಾತಿ ಇದೆ, ಮಾಡಲಿ. ಅವ್ರ ವಿಡಿಯೋ ದಾಖಲಾತಿ ಇದೆ. ಯಾರು ಹೊಡೆಯಕ್ಕೆ ಬಂದ್ರು, ಜಾತಿ ನಿಂದನೆ ಮಾಡಿದ್ರು ಅಂತ ಒಂದು ವಿಡಿಯೋ ಇದೆ ಅಂತ ಬಂದಿಲ್ಲ. ಇಲ್ಲಿ ಸಂಭವನೆ ಆಗೋದಿಲ್ಲ. ಜಾತಿ ನಿಂದನೆ ಅನ್ನೋದಕ್ಕೆ ನಾನು ಹೇಳೇ ಇಲ್ಲ, ಆ ಥರ ಬರೋದೂ ಇಲ್ಲ ಅದರಲ್ಲಿ ಯಾವುದೇ ಕಾರಣಕ್ಕೂ. ಇಲ್ಲಿ ಏನಂದ್ರೆ ಖಾಸಗಿ ವ್ಯಕ್ತಿಗಳ ದರ್ಬಾರ್, ಇಲ್ಲಿ ಹುಣಸೂರು ನಗರಸಭೆ ಇರೋದು, ಖಾಸಗಿ ವ್ಯಕ್ತಿಗಳು ಬಂದು ತುಂಬಿ ತುಡುಕ್ತಾ ಇದ್ದಾರೆ. ಅದನ್ನ ನಾವು ಕೇಳಿದಕ್ಕೆ ವಿಡಿಯೋದಲ್ಲೇ ಇದ್ದಾವೆ. ಯಾರು ಕೇಳಿ ಅಲ್ಲಿ ಇಂಜಿನಿಯರ್ ಸೆಕ್ಷನ್ ಕೂತ್ಕೊಂಡು ಕೆಲಸ ಮಾಡಕ್ಕೆ ಯಾರು? ಮೇನ್ ಅಲಿಗೇಷನ್ ಇದು ನಿಮ್ಮದು ಸರ್. ನಂದು ಇಲ್ಲಿ ಮೊದಲನೇ ಏನು ಅಲಿಗೇಷನ್ ಅಂತಂದರೆ, ನಾನು ಜಾತಿನಿಂದನೇ ಮಾಡಿಲ್ಲ ಸರ್. ನಾನು ಹೋಗಿ ಕೇಳಿದ್ದು ಕಾಮಗಾರಿ ಕೆಲಸ ಮಾಡ್ತೀರಾ, ಎಷ್ಟು ದಿನ ಆಯಿತು ಮಾಡಿ, ಅದು ಮಾಡಿಕೊಡಿ ಅಂತ. ಅದಕ್ಕೆ ಇವ್ರೇನು ಕೇಳಿದ್ರು, ನೀವು ನೋಡ್ಕೊಳಪ್ಪ ನಮ್ಮವ್ರನ್ನ, ನೋಡ್ಕೊ ನಮ್ಮ ಅಂತ. ಇನ್ನೇನಕ್ಕೆ ಕಮಿಷನ್ಗೆ ಅವ್ರು ಕೇಳ್ತಾ ಇರೋದು. ಇಷ್ಟು ದಿನ ಆದರೂ ಕಮಿಷನ್ಗೇನೆ ಅವರು ನೋಡ್ಕೊ ಅಂತ ಹೇಳಿದಾರ. ನಿಮ್ಮ ಹತ್ರ ಏನಾದ್ರು ದಾಖಲಾತಿ ಇದೆಯಾ? ನನ್ನ ಹತ್ರ ಏನೂ ಇಲ್ಲ ದಾಖಲಾತಿ. ಬಾತ್ ಅಷ್ಟೇ. ಇನ್ನೇನಲ್ಲಿ ಇಷ್ಟು ದಿನ ಇನ್ನೆಷ್ಟು ದಿನ ಆಗಬೇಕು ನಂದು ಫೈಲ್ ಇದು ಕೊಡೋಕ್ಕೆ? ಹೆಚ್ಚು ಕಮ್ಮಿ 10 ದಿನ 15 ದಿನ ಆಯಿತು. ನಾನು ಮೀಟಿಂಗ್ ಆದಾಗಿಂದ ಮಾಡ್ತೀನಿ, ಎಸ್ಟಿಮೇಷನ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಟೆಂಡರ್ ಆಗಬೇಕಲ್ಲ, ಏನು ಮಾಡಿಲ್ಲ ಅವರು. ಅದನ್ನು ಬಿಟ್ಟು ಆಮೇಲೆ ಖಾಸಗಿ ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಸರ್, ಇಂಜಿನಿಯರ್ ಸೆಕ್ಷನ್. ಯಾರು ಅಂತ ಗೊತ್ತಾಗಬೇಕು. ಅದು ಕೇಳೋದು ತಪ್ಪ. ನಾವು ಜನಗಳು ಕಳಿಸಿರೋದೇನಿದೆ ಅಲ್ಲಿ. ಅವ್ರು ಖಾಸಗಿ ವ್ಯಕ್ತಿಗಳು ಕೇಳಿದ್ದಕ್ಕೆ ನಾನು ಕೀಬೋರ್ಡ್ ಎತ್ಕೊಂಡಿದ್ದೀನಿ. ಹೊಡೆಯೋಕ್ಕೆಲ್ಲ ಹೋಗಿಲ್ಲ, ಜಾತಿನಿಂದ ಅವೆಲ್ಲ ಬರೋದಿಲ್ಲ, ಆಸ್ಪದನೇ ಇಲ್ಲ. ಅವ್ರು ಏನಿದೆ ತೋರಿಸ್ಕೊಡ್ಲಿ. ವಿಡಿಯೋ ನನ್ನ ಹತ್ರ 2 ವಿಡಿಯೋ ಇಟ್ಟಿದ್ದೀನಿ ಸರ್. ನಿಮ್ಮ ಹತ್ರ ಏನಿದೆ ಸರ್? ನನ್ನ ಹತ್ರ ವಿಡಿಯೋ ಇದೆ. ನನ್ನ ಹತ್ರ ಯಾವ ವಿಡಿಯೋ ಇದೆ ಸರ್? ನನ್ನ ಹತ್ರ ವಿಡಿಯೋಗಳಿದೆ. ಅದೇ ಖಾಸಗಿ ವ್ಯಕ್ತಿಗಳು. ಆಮೇಲೆ ಇಲ್ಲಿದು ನಮ್ಮ ಇದೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ಮಾನಸ ಮೇಡಮ್. ಅವ್ರಿಗೆ ಅವ್ರು ಏನಂತಂದ್ರೆ ಎಷ್ಟು ಸಲ ನನ್ನ ಉಡಾಫೆ ಮಾತುಗಳು ಎಷ್ಟು ಸಲ ತಂದಿದ್ದೀನಿ. ಹೋದ ವರ್ಷ 2 ವರ್ಷದಿಂದನೂ ತಂದಿದ್ದೀನಿ. ಏನು ಜವಾಬ್ದಾರಿ ಇಲ್ಲ ಅವ್ರಿಗೆ. ಸುಮ್ಮನೆ ನಂದು ಇಲ್ಲ ಸಲದ ಆರೋಪ ಮಾಡಿ ನನಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ CC ಕ್ಯಾಮ್ರಾಗಳಿದೆ, CC ಕ್ಯಾಮ್ರಾ ಚೆಕ್ ಮಾಡಿಸ್ಬೋದು ಏನೇನು ನಡೀತು ಅಂತಂದ್ಬಿಟ್ಟು. ಎಲ್ಲ ಕಡೆ ಇರುತ್ತಲ್ಲ CC ಕ್ಯಾಮ್ರಾ. ಇಂಜಿನಿಯರ್ ಸೆಕ್ಷನ್ ಇದೆ, ಮೇನ್ ಸೆಕ್ಷನ್ ಇದೆ, ಎಲ್ಲ ಕಡೆ ಎಲ್ಲ ಗೊತ್ತಾಗ್ಬಿಡುತ್ತೆ ಏನೇನು ಮಾಡಿದ್ದಾರೆ. ತೋಳಿ ಸರ್ ಇದೊಂದು ಅವ್ರಿಗೆ ಸಿಬ್ಬಂದಿಗಳೆಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ ಅದು ಸರ್. ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಸರ್. ನನಗೆ ಅದೇನು ಅವ್ರು ವಿರೋಧ ಏನು ಮಾಡೋದಿಲ್ಲ. ಅವ್ರು ಸ್ಟ್ರೈಕ್ ಮಾಡಿದ್ರೆ ನಾನು ಅವ್ರ ಜೊತೆನೇ ಇರ್ತೀನಿ. ಅವ್ರು ಫಸ್ಟು ತಿಳ್ಕೊಬೇಕು ಇಲ್ಲಿ ಏನು ಸತ್ಯ ಯಾವುದು, ಅಸತ್ಯ ಯಾವುದು ಅಂತ. ತಿಳ್ಕೊಂಡು ಅವ್ರ ಜೊತೆ ನಾನು ಸ್ಟ್ರೈಕ್ ಕೂತ್ಕೊಳ್ತೀನಿ. ನನಗೇನು ತೊಂದರೆ ಇಲ್ಲ. ಇಲ್ಲಿ ನಾನು ಸತ್ಯನೇ ಹೇಳ್ತಾ ಇರೋದೇ ಹೊರತು ನಾನು ಸುಳ್ಳು ಹೇಳ್ತಿಲ್ಲ. ನಾನು ಆ ಬಗ್ಗೆ ಬರೋದೇ ಇಲ್ಲ. ನಾನು ಜಾತಿನಿಂದನೇ ಅಂತಲೂ ಹಾಕಿ ಇದು ಮಾಡಿಲ್ಲ, ಆ ಪದಾನೇ ಬಂದಿಲ್ಲ. ಆಮೇಲೆ ಹೊಡೆಯೋಕ್ಕೂ ಫಸ್ಟು ಹೊಡಿತೀನಿ ಅಂತ ಹೇಳಿದ್ದು ಅವರೇನೆ. ಆ ವಿಡಿಯೋ ಇದೆ, ಚೆಕ್ ಮಾಡ್ಸ್ಕೊಬೋದು. ನನಗೇನಿಲ್ಲ, ಅದು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡಲಿ ಬೇಕಾದ್ರೆ. ನನ್ನ ಹತ್ರನೂ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಇಲ್ಲಿ ಖಾಸಗಿ ವ್ಯಕ್ತಿಗಳು ದರ್ಬಾರು ಸರ್. ಇಲ್ಲಿ ಅಷ್ಟೇ ನಮ್ಗೆ ಮೇಯ್ನ್ ಬೇಕಾಗಿರೋದು. ಬಯೋಮೆಟ್ರಿಕ್ 1 ಅಲ್ಲ 100 ಇದೆ. ನಾನು ನಿಮ್ಗೆ ಅದಕ್ಕೇ ನಿಮಗೆ ಕೊಟ್ಟೇ ಬಿಟ್ಟಿದ್ದೀನಿ. ಇಷ್ಟು ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಸರ್ಕಾರ ಇಲ್ಲಿಗೆ ನಷ್ಟ ಆಗ್ತಾಯಿದೆ. ಇಲ್ಲಿಗೆ ನಮ್ಮ ಹುಣಸೂರಲ್ಲಿ ಲಕ್ಷಾಂತರ ರೂಪಾಯಿ ಆಗ್ತಾಯಿದೆ. ಇದು HOD ಟ್ಯಾಂಕ್ ಕಟ್ಟಿಸ್ಕೊಂಡಿಲ್ಲ. ಲೇಔಟ್ಗಳು ಅಭಿವೃದ್ಧಿ ಆಗೋದಕ್ಕೂ ಯಾವುದೂ ಒಂದು ಸ್ವಲ್ಪನೂ ಕಟ್ಟಿಸ್ಕೊಳ್ತಾರೆ. HOD ಟ್ಯಾಂಕ್ 2012ರಿಂದ ಇಲ್ಲಿ ತನಕ ಕಟ್ಟಿಸ್ಕೊಂಡಿಲ್ಲ. ಆರ್ಥಿಕ ನಷ್ಟ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಕೇಳಂಗಿಲ್ಲ. ಇನ್ನೇನಿಲ್ಲ. ಇಲ್ಲಿ ಜಾತಿ ಮಾಡ್ತಾ ಇದೆ. ನಾನು ಲೋಕಾಯುಕ್ತದಲ್ಲಿ ಕೇಸ್ ಇದೆ. 2 ವರ್ಷದಿಂದ ನಾನು ಫೈಟ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಮಾನಸ ಮೇಡಮ್ ಕರೆದು ವಾಪಸ್ ತಗೊಳ್ಳಿ ಅಂತ ನಾನು ತಗೊಂಡಿಲ್ಲ. ಲೋಕಾಯುಕ್ತದಲ್ಲಿ ಯಾರು ಖಾಸಗಿ ವ್ಯಕ್ತಿಗಳು ಕರ್ಕೊಂಡ್ಬಂದು ಸೇರಿಸಿದ್ರೆ ಅಂದ್ಬಿಟ್ಟು ಸೇಮ್ ಅದೇ ವಿಷಯಕ್ಕೆ ನಾನು ಲೋಕೇಶ್ ಅವ್ರ ಮೇಲೆ, ಮಾನಸ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಕೇಸ್ ನಡೀತಾ ಇದೆ, ರನ್ನಿಂಗ್ ಇದೆ ಲೋಕಾಯುಕ್ತದಲ್ಲಿ. ನನಗೆ ಮೇಡಮ್ ಮೇಲೆ ಕರೆದುಬಿಟ್ಟು ವಾಪಸ್ ತಗೊಳ್ಳಿ ಅಂತಂದ್ರೆ ನಾನು ಕೇಸ್ ವಾಪಸ್ ತಗೊಂಡಿಲ್ಲ. 3/9/2023 ಖಾಸಗಿ ವ್ಯಕ್ತಿಗಳು ಕರ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗೆ ತಗೋಬಹುದಂತ ರೂಲ್ಸ್ ಇದೆಯಾ ಕೆಲಸಕ್ಕೆ? ಕಾನೂನು ಪ್ರಕಾರ ತಗೊಳ್ಳಿ. ಖಾಸಗಿ ವ್ಯಕ್ತಿಗಳನ್ನ ಕಾಂಟ್ರಾಕ್ಟಲ್ಲಿ ತಗೊಂಡಿರೋದು 3 ಜನ ಕಂಪ್ಯೂಟರ್ ಆಪರೇಟರ್ಗಳನ್ನ, ಅದು ಸರಿ. ಬಿ ಖಾತಾಗ ತಗೊಂಡಿದ್ದಾರೆ, ಕಾನೂನು ಪ್ರಕಾರ ಸರಿಯಾಗಿದೆ. ಇವಾಗ ಈಗ ಉಳಿಸ್ಕೊಂಡು ಕೆಲಸ ಮಾಡ್ತಿರೋದು ಯಾರು ಸರ್? 13ನೇ ತಾರೀಕು 14ನೇ ತಾರೀಕು ತೆಗೀರಿ ಸರ್.
ಈಗ ಅಲ್ಲಿ ಕಂಪ್ಯೂಟರ್ ಸೆಕ್ಷನ್ ಬಂದು ಕೆಲಸ ಮಾಡ್ತಾರೆ ಯಾರು ಎಲ್ಲ ಕಡೆ ನೋಡಿ, ಅದು ಒಂದೇ ಕಡೆ ಅಂತಲ್ಲ, ಇಡೀ ಹುಣಸೂರು ನಗರಸಭೆಯಲ್ಲಿ ಗುತ್ತಿಗೆ ಅದಾದ್ಮೇಲೆ ತಗೊಂಡಿದ್ದು. ಅದೇ ಕೊಡಿ ಸರ್, ಅಲ್ಲಿ ಯಾರು ಕೂತ್ಕೊಂಡು ಕೆಲಸ ಮಾಡ್ತೀವಿ, ಯಾರು ಆರ್ಡರ್ ಮಾಡಿದ್ರು, ಯಾವುದು ಏನು ಎತ್ತ ಅಂತ ಗೊತ್ತಾಗಬೇಕಲ್ಲ ಸರ್. ಹಾಂ ಸರ್, ಡ್ಯೂಟಿ ಬೇರೆಯವ್ರದ್ದೇನು ಕೆಲಸ ಇದೆ ಕೇಳಬೇಕಲ್ಲ ಖಾಸಗಿ ವ್ಯಕ್ತಿಗಳು. ನಂದು ರೋಡ್ ಕೆಲಸ ಆಗೋದಕ್ಕೆ ಕೇಳೋಕ್ಕೆ ಹೋಗಿದ್ದಕ್ಕೆ ಬಿಲ್ಲು ಇದು ಮಾಡೋದಕ್ಕೆ ನನಗೆ ಕಮಿಷನ್ಗೆ ಹಿಂದೆ ಮುಂದೆ ನೋಡಿ ಕೇಳಿದ್ದು. ನನಗೆ ಎಲ್ಲ ಸೇರಿ ಅದೇ ಮಾಡ್ತಾ ಇದ್ದು. ಬರೀ ನಂದು ಬಂತು ಅಂದರೆ ದ್ವೇಷನೇ ಕಾರೋರು ಅವರು. ನಮ್ಮದು ಕೇಸ್ ಬಂತು ಅಂದರೆ ನಮ್ಮ ನಗರ ನಮ್ಮದು ನಾನು ಎಲ್ಲರ ಟೈಮಲ್ಲಿ ಹೋಗಿ ರೋಡ್ ಮಾಡಿಸೋದು ನಮ್ಮ ಏರಿಯಾದಲ್ಲಿ ಈ ಥರದ್ದೆಲ್ಲ ಮಾಡಿದ್ದಾರೆ ಅವರು. ಯಾವಾಗ ನೋಡೋ ನನ್ನ ಮೇಲೆ ದ್ವೇಷ, ಯಾಕೆಂದರೆ ನಾನು ಲೋಕಾಯುಕ್ತಕ್ಕೆ ಹಾಕಿದ್ದೀನಲ್ಲ, ಅದನ್ನು ಸೇರಿ ಈ ಥರ ತಿಳಿಸ್ಕೊಳ್ತಾರೆ.